ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಈ ಒಂದು ಸ್ಟೋರಿಯನ್ನು ನೋಡಲೇಬೇಕು. ಯಾಕಂದ್ರೆ ಅವರ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯದಿಂದ ಆ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ನನಗೆ ಸದ್ಯಕ್ಕೆ ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕೋರಮಂಗಲ ಫಸ್ಟ್ ಬ್ಲಾಕ್ ವೆಂಕಟಾಪುರದಲ್ಲಿ ಇದ್ದೀನಿ. ವೆಂಕಟಾಪುರದಲ್ಲಿ ಒಂದು ಕಟ್ಟಡ ನೋಡಿದ್ರೆ ನಿಜಕ್ಕೂ ಕೂಡ ಗಾಬರಿ ಆಗುತ್ತೆ, ಆತಂಕ ಆಗುತ್ತೆ. ಆ ರೀತಿಯಾಗಿ ಒಂದು ಕಟ್ಟಡನ ಈಗಾಗಲೇ ನಿರ್ಮಾಣ ಮಾಡಲಾಗಿದೆ. ನೋಡ್ತಾ ಇದ್ರೆ ಒಂದು ಕಟ್ಟಡ 15/50 ಅಂದ್ರೆ 15ಕ್ಕೆ 50 ಇದೆ, ಅಂದ್ರೆ 750 ಸ್ಕ್ವೇರ್ ಫೀಟ್ ಇದೆ. ಇಷ್ಟು ಕಿರಿದಾದ ಜಾಗದಲ್ಲಿ ಗ್ರೌಂಡ್ ಫ್ಲೋರ್ ಬಿಟ್ಟು 5 ಮಹಡಿ ಕಟ್ಟಡವನ್ನ ಕಟ್ಟಿದ್ದಾರೆ. ತುಂಬಾ ಎತ್ತರವಾಗಿ ಕಟ್ಟಿದ್ದಾರೆ. ನೋಡ್ತಾ ಇದ್ದೀರಾ. ನಿಜಕ್ಕೂ ಕೂಡ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ನೋಡಿದ್ರೆ ಆತಂಕ ಆಗುತ್ತೆ. ಯಾಕಂದ್ರೆ ಈ ಒಂದು ಕಟ್ಟಡ ಇನ್ನ ಗೃಹ ಪ್ರವೇಶನೂ ಆಗಿಲ್ಲ, ಆಗ್ಲೇ ಇದು ಕುಸಿಯುವ ಹಂತವನ್ನ ತಲುಪಿದೆ. ಯಾಕಂದ್ರೆ ಆ ರೀತಿಯಾಗಿ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ. ಆ ಪಿಲ್ಲರ್ಗಳು, ಕಿರಿದಾದ ಪಿಲ್ಲರ್ಗಳನ್ನ ಹಾಕಿ ಇಷ್ಟೊಂದು ಎತ್ತರದ ಒಂದು ಮನೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬರೀ ಬಾಡಿಗೆ ದುಡ್ಡಿನ ಆಸೆಗೋಸ್ಕರ ಇರ್ತಕ್ಕಂಥ ಮಾಲೀಕರು ಈ ರೀತಿಯಾಗಿ ಕಟ್ಟಿದ್ದಾರೆ. ಇದು ಕೂಡ ದುರಂತ ಅಂತ ಹೇಳಬೇಕು. ಯಾಕೆ ಈ ರೀತಿಯಾಗಿ ಕಟ್ತಾರೆ ಅಂದ್ರೆ ಆ ರೂಲ್ಸು, ರೆಗ್ಯುಲೇಷನ್, ಆ ನಿಯಮಗಳು ಏನ್ ಹೇಳುತ್ತೆ ಎಲ್ಲವನ್ನೂ ಕೂಡ ಗಾಳಿಗೆ ತೂರಲಾಗಿದೆ. ನೋಡ್ತಾ ಇದ್ರೆ ಎಷ್ಟು ಅಪಾಯಕಾರಿಯಾಗಿದೆ ಸ್ಥಳ ಅಂತ ಹೇಳಿ. ಈಗಾಗಲೇ ಕುಸಿಯುವ ಹಂತ ತಲುಪಿರೋದ್ರಿಂದ ಈ ಒಂದು ಕಟ್ಟಡ ಏನಿದೆ, ಪಿಲ್ಲರ್ ಗಮನಿಸ್ತೀರಾ, ಈ ಒಂದು ಪಿಲ್ಲರ್ ಎಷ್ಟು ಚಿಕ್ಕದಾಗಿದೆ ನೋಡಿ. 5 ಫ್ಲೋರ್ ಬಿಲ್ಡಿಂಗ್ಗೆ ಈ ರೀತಿ ಕಿರಿದಾಗಿ ಪಿಲ್ಲರ್ ಗಳನ್ನ ಹಾಕಲಾಗಿದೆ. ಇನ್ನು ನೋಡ್ತಿದ್ರ ಪಾಯ ನೋಡ್ತಾ ಇದ್ದೀರಾ, ಅಂದ್ರೆ ಬುನಾದಿ ಅಲ್ಲೂ ಕೂಡ ಬಿರುಕು ಬಿಟ್ಟಿದೆ, ಅಂದ್ರೆ ತಡಿತಾ ಇಲ್ಲ. ಇಷ್ಟು ದೊಡ್ಡ ಬಿಲ್ಡಿಂಗ್ ಆ ಒಂದು ಪಿಲ್ಲರು ಅಥವಾ ಆ ಒಂದು ಬುನಾದಿ ಏನ್ ಹೇಳ್ತಾರೆ, ಪಾಯ ಅಂತ ಏನ್ ಹೇಳ್ತಾರೆ, ಅದು ತಡಿತಾ ಇಲ್ಲ. ಸೊ ಹೀಗಾಗಿ ಇದನ್ನು ಯಾವಾಗ ಬೀಳುತ್ತಂತ ಗೊತ್ತಿಲ್ಲ. ಈಗಲೂ ಬೀಳ್ಬೋದು, ಆಗ್ಲೂ ಬೀಳ್ಬೋದು, ಎನಿ ಟೈಮ್ ಬೀಳ್ಬೋದು ಅಂತಕ್ಕಂಥದ್ದು ಈಗ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಇಲ್ಲೇನಿದೆ, ಇಲ್ಲಿ ಕಬ್ಬಿಣದ ರಾಡ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಅಕಸ್ಮಾತ್ ಏನಾದ್ರೂ ಬೀಳೋ ಹಂತ ತಲುಪಿದ್ರೆ ಸ್ವಲ್ಪ ಹೊತ್ತಾದ್ರೂ ತಡೀಲಿ, ಸೊ ಬೀಳದೆ ಇರಲಿ ಅಂತೇಳಿ ಈ ರೀತಿಯಾಗಿ ಕಬ್ಬಿಣದ ರಾಡ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಅದು ಪಕ್ಕದ ಇನ್ನೊಂದು ಬಿಲ್ಡಿಂಗ್ಗೆ ಅದನ್ನ ಹೊಂದಿಕೆ ಮಾಡಿದ್ದಾರೆ. ಅದಕ್ಕೆ ಒಂದು ಡಿಪೆಂಡ್ ಆಗಿರ್ಲಿ ಅಂತ ಹೇಳಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಈ ರೀತಿಯ ಕಬ್ಬಿಣದ ರಾಡ್ಗಳನ್ನು ಅಳವಡಿಕೆ ಮಾಡಿ ಬಿಲ್ಡಿಂಗ್ ಬೀಳದೆ ಇರಲಿ ಅನ್ನೋ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದೇ ನೋಡಿ, ಈಗ ಸದ್ಯಕ್ಕೆ ಕಟ್ಟಡ ಬೀಳೋ ಹಂತ ತಲುಪಿದೆ. ಇನ್ನು ಬೀಳಿಸಲೇಬೇಕು ಅಂತ ಯಾವಾಗ ಮಾಲೀಕರಿಗೆ ಗೊತ್ತಾಗಿದೆ, ಇಲ್ಲದೆ ಇದ್ರೆ ಬೇರೆ ಆಪ್ಷನ್ ಇಲ್ಲ, ಪೊಲೀಸರು ಬರ್ತಾರೆ, ಬಿಬಿಎಂಪಿ ಬರ್ತಾರೆ ಅನ್ನೋ ಭಯದಿಂದ ಕಟ್ಟಡ ಮಾಲೀಕರೇ JCBಯನ್ನ ಕರೆಸಿದ್ದಾರೆ. ಕಟ್ಟಡವನ್ನ ತೆರವು ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಬೇರೆ ಆಪ್ಷನ್ ಇಲ್ಲ, ಕಟ್ಟಡ ಅಂತೂ ಬಿದ್ದೇ ಬೀಳುತ್ತೆ. ಸೊ ಇನ್ನೇನ್ ಮಾಡೋದು, ಬಿದ್ರೆ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೂ ಭಾರಿ ಪ್ರಮಾಣದಲ್ಲಿ ಹಾನಿಯಾಗುತ್ತೆ, ಪ್ರಾಣ ಹಾನಿಯಾಗುತ್ತೆ, ಸಮಸ್ಯೆಗಳಾಗುತ್ತೆ. ಹೀಗಾಗಿ ನಾನೇ ಬೀಳ್ಸೋಣ ಅಂತ JCBನ ಕರೆಸಿದ್ದಾರೆ. ಈಗಾಗಲೇ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ತೆರವು ಕಾರ್ಯಾಚರಣೆ ಆಗುತ್ತೆ. ಆದ್ರೆ ಕಟ್ಟಡ ಮಾಲೀಕರು ಈ ಒಂದು ಬಿಲ್ಡಿಂಗ್ ನ ಕಟ್ಟಬೇಕಾದ್ರೆ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲ. ಈ ರೀತಿಯಾಗಿ ಕಟ್ಬೋದಾ, ಸೊ ಇದು ಸರಿ ಇದೆಯಾ ಅನ್ನೋದನ್ನು ಕೂಡ ಯೋಚನೆ ಮಾಡಿ ಕೇವಲ ಬಾಡಿಗೆ ದುಡ್ಡಿನ ಆಸೆಗೋಸ್ಕರ ಈ ರೀತಿಯಾಗಿ ಕಟ್ಟಡನ ಕಟ್ಟಿದ್ದಾರೆ. ಈಗ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ತೆರವು ಕಾರ್ಯಾಚರಣೆ ಶುರು ಆಗ್ತಾ ಇದೆ. ನಾನೀಗ ಸ್ಥಳದಲ್ಲೇ ಇದ್ದೀನಿ. ಸೊ ಇನ್ನಾದ್ರೂ ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು. ಈ ರೀತಿ ಕಟ್ಟಡಗಳು ಕೂಡ ಎಷ್ಟು ಸೇಫ್ ಅಂತಕ್ಕಂಥದ್ದು ಇವಾಗ ತೆರವು ಕಾರ್ಯಾಚರಣೆ ಶುರು ಆಗ್ತದೆ ಸ್ವಲ್ಪ ಹೊತ್ತಿನಲ್ಲೇ. ಅದೇ ಶುರು ಆದ್ಮೇಲೆ ಇದನ್ನ ಯಾವ ರೀತಿ ಬೀಳಿಸ್ತಾರೆ ಅನ್ನೋದು ಕೂಡ ಈಗ ಒಂದು ರೀತಿ ಕ್ವಶನ್ ಮಾರ್ಕ್. ಯಾಕಂದ್ರೆ ಅಕ್ಕಪಕ್ಕದ ಮನೆಗಳಿಗೆ ಯಾವ ರೀತಿ ಡ್ಯಾಮೇಜ್ ಆಗುತ್ತೆ, ಅವ್ರಿಗೂ ಕೂಡ ಪ್ರಾಣ ಹಾನಿ ಆಗುತ್ತೆ. ಸೊ ಇದು ಇಲ್ಲಿ ಜಾಗ ಬೇರೆ ಕಿರಿದಾಗಿದೆ, ಯಾವ ರೀತಿ ತೆರವು ಕಾರ್ಯಾಚರಣೆ ಮಾಡ್ತಾರೆ ಅಂತಕ್ಕಂಥದ್ದು ಈಗ ಪ್ರಶ್ನೆ ಆಗಿದೆ. ನೋಡ್ಬೇಕು ಈಗ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾರಾ, ಸೊ ಪರಿಶೀಲನೆ ಮಾಡ್ತಾರಾ, ಸೊ ಈ ರೀತಿ ಕಟ್ಟಿರೋದ್ರಿಂದ ಏನು ಮಾಲೀಕರಿಗೆ ಬಿಸಿ ಮುಟ್ಟಿಸ್ತಾರಾ ಅಥವಾ ಏನು ಕ್ರಮ ಕೈಗೊಳ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.